ನಿನ್ ನೋವು ನನಗೂ ಅರ್ಥ ಆಯ್ತೈತೆ ರಾಧಕ್ಕ. ಹ್ಮ್ ಸರಿ, ಈಗ ನಿನ್ ಗಂಡ ಹೇಳಿದ್ದೇನು ಕೇಳ್ತಿಲ್ಲ ಮಾಡ್ತಿಲ್ಲ ಅಂತಂದ್ರೂ ಸರಿ ಬಾ, ಒಂದ್ ಹೆಜ್ಜೆ ಹೋಗ್ಬಿಟ್ಟು ಹೆಂಗಿದ್ರು ಭದ್ರಮ್ಮ ಮಗಳೇನೇನಿ ಆಗ್ಬೇಕು. ಮಗಳು ಹಿಂಗ್ ದಾರಿ ತಪ್ತಾಳೆ ಅಂತ ಹೇಳ್ಬಿಟ್ಟು ಗೊತ್ತಾದ್ರೆ ಹಾ ಹೆಂಗಿದ್ರು ಒಂದು ಬುದ್ಧಿನಾದ್ರೂ ಹೇಳ್ತಾಳೆ. ನನ್ನ ಪ್ರಕಾರ ಭದ್ರಮ್ಮಗೆ ಈ ವಿಷಯ ಗೊತ್ತಿಲ್ಲ. ಯಾಕಂದ್ರೆ ಭದ್ರಮ್ಮ ಮಗಳನ್ನ ಶಾನೆ ಸ್ಟ್ಯಾಂಡರ್ಡ್ ಆಗಿರೋರು ಕೊಟ್ಟು ಮದುವೆ ಮಾಡ್ಬೇಕು ಅಂತಾನೆ ನೀ ಅನ್ಕೊಂಡಿರ್ತಾಳೆ ತಾನೇ. ಈಗ ನಿನ್ ಗಂಡು ನಿಂದೆ ಬಿದ್ದವಳೆ ಅಂತ ಗೊತ್ತಾದ್ರೆ ಆ ಭದ್ರಮ್ಮ ಸುಮ್ಕಿರ್ತಾಳ? ನೀನು ಯೋಚನೆ ಮಾಡು. ಪೊದ್ದು ಹೋಗ್ಬಿಟ್ಟು ಬರೋಣ ಅಂದ್ರೆ ಹೋಗ್ಬಿಟ್ಟು ಬರೋಣ. ಭದ್ರಮ್ಮಗೆ ಒಂದು ಮಾತು ಹೇಳ್ಬಿಟ್ಟು ನಾನು ಹೇಳ್ತೀನಿ. ಹಾ ಬರೀ ಹೇಳೋದೆಲ್ಲ ಒಂಚೂರು ನೋಡೋಣ. ನಿನ್ನ ಮಗಳು ಹಿಂಗ್ ಮಾಡ್ತಾವಳೆ ಅಂತ ಹೇಳ್ಬಿಟ್ಟು ಎಲ್ಲ ವಿಷಯನೂ ಭದ್ರಮ್ಮಂಗೆ ಹೇಳೋಣ. ಎಮ್ಮೆನ ನೋಡೋಣ, ಬುದ್ಧಿ ಗಿದ್ದಿ ಮಗಳಿಗೆ ಹೇಳ್ತಾಳೇನೋ. ಬುದ್ಧಿ ಹೇಳಿದ್ರೆ ನಮಗೂ ಖುಷಿನೇನಿಯ, ಬುದ್ಧಿ ಹೇಳಿದ್ರಲ್ಲ ಅಂತ ಹೇಳ್ಬಿಟ್ಟು. ಓ ಅದೇ ಮತ್ತೆ ನಾನು ಹಂಗೆ ಅನ್ಕೊಂಡಿವ್ನಿ. ಬಾ ಪೊದ್ದು ಮತ್ತೆ ಹೋಗ್ಬಿಟ್ಟು ಬರೋಣ. ಸರಿ ಸರಿ ಬಾ. ಭದ್ರಮ್ಮ, ಭದ್ರಮ್ಮ. ಓ ನೀನಾ? ಏನಕ್ಕೆ ಬಂದಿದ್ದು? ಏನ್ ವಿಷಯ? ನಮ್ಮ ಅಮ್ಮೋರ್ ಕಾಲು ಬೀಳಕ್ ಬಂದಿದ್ದೀರಾ? ಭದ್ರಮ್ಮನ್ ಕಾಲ್ಗೆ? ಇಲ್ಲ, ಇನ್ನೊಂದ್ಸಲ ಕಾಲ್ ಮುರಿಯೋಣ ಅಂತ ಬಂದೀವ್ನಿ. ಲೇ ಏನ್ಲಾದು? ಯಾರ್ಲಾದು? ಅಮ್ಮರೇ, ಪೊದ್ದು 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 ಬಂದವಳೆ. ಏಯ್ ಮನ್ಯಾಳಿ, ಯಾಕೆ ಬಂದೆ? ಯಾಕೆ ಬಂದೆ? ಮತ್ತೆ ನನ್ನ ಆಟ ಆಡ್ಸ್ಕೊಂಡು ಊರಾಗೆಲ್ಲ ಪ್ರಚಾರ ಮಾಡ್ಬೇಕು ಅಂತ ಅನ್ಕೊಂಡು ಬಂದ? ಈ ಸಲ ಸಾಧ್ಯನೇ ಇಲ್ಲ. ನಿನಗೊಂದು ಗತಿ ಕಾಣಿಸ್ತೀನಿ, ನೋಡ್ತಾ ಇರು. ಭದ್ರಮ್ಮ, ನನ್ನ ಹತ್ರ ಕಿತ್ತಾಡಕ್ ಬಂದಿಲ್ಲ, ಒಂದ್ ವಿಷಯ ಮಾತಾಡಕ್ ಬಂದಿದ್ದೀನಿ ಅಷ್ಟೇನೆ. ಏಯ್ ನಿನ್ನ ಹತ್ರ ನಾನೇನು ವಿಷಯ ಮಾತಾಡೋದು? ನನಗೂ ನಿನ್ಗೂ ಯಾವ ಸಂಬಂಧನೂ ಇಲ್ಲ ಅಂತದ್ರಾಗೆ ನಿನ್ನ ಮಧ್ಯೆ ಏನು ವಿಷಯ ಬರ್ತದೆ? ನೋಡು, ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ. ಆಮೇಲೆ ನೀನು ಅನ್ಕೊಂಡಂಗೆಲ್ಲ ನಾನು ಮಾತಾಡ್ಕೊಂಡು ಕುಂತ್ಕೊಳಕ್ ನಂಗೆ ಟೇಮು ಇಲ್ಲ. ನೋಡು, ನಿನ್ನ ಹತ್ರ ನಾನು ಮಾತಾಡಬೇಕು ಅಂತಂದ್ರೆ ನಾನು ಮುಂಚೆನೇ ಕೇಳ್ಕೊಂಬಿಟ್ಟು ಬರ್ಬೇಕು ನೀನು. ನಿನ್ನ ಥರ ನಾನು ಊರಾಗೆಲ್ಲ ತರಲೆ ಮಾಡ್ಕೊಂಡು ಬಿಟ್ಟಿ ಅಲಿತಿಲ್ಲ ನಾನು, ಸರಿನಾ? ನನಗೂ ನಮ್ಮದೇ ಆದ ಕ್ಯಾಮೆ ಶಾನೆ ಐತೆ. ನೋಡಿ, ಅವಳೆಲ್ಲ ಮಾತಾಡಕ್ಕೆ ಬಂದಿರೋದು, ನಾನು ಮಾತಾಡಕ್ಕೆ ಬಂದಿರೋದು. ದಯವಿಟ್ಟು ನನ್ನ ಮಾತು ಕೇಳಿಸ್ಕೊಳ್ಳಿ. ನೋಡಿ, ನಿಮ್ಮ ಮಗಳವಳಲ್ಲ, ಅವಳು ನನ್ನ ಗಂಡನಿಂದ ಬಿದ್ದವಳೆ. ನನ್ನ ಗಂಡನ ಬುಟ್ಟಿಗೆ ಹಾಕೊಂಡು ಆಟ ಆಡಿಸ್ತಾವಳೆ. ಅಷ್ಟೇ ಅಲ್ಲ, ನನ್ನ ಗಂಡನೇನೆ ಮದುವೆ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡವಳೆ. ನನ್ನ ಗಂಡ ನನಗೆ ಡೈವರ್ಸ್ ಕೊಡು ಅಂತ ಹೇಳ್ಬಿಟ್ಟು ಎಷ್ಟು ಹಿಂಸೆ ಕೊಡ್ತಾವನೆ ಗೊತ್ತಾ ನನಗಂತೂ. ನೋಡಿ, ಇದೇ ವಿಷಯನ ನಿಮ್ಗೆ ಹೇಳ್ಬೇಕು ಅಂತ ಬಂದೆ. ಏನೋ ನನ್ನ ಮಗಳು ನಿನ್ನ ಗಂಡನ ಜೊತೆನಾ? ನನ್ನ ಮಗಳು ಯಾಕೆ ನಿನ್ನ ಗಂಡನ ಜೊತೆ ಬರ್ತಾಳೆ? ನೋಡು, ನೀನು ಇಲ್ದಿರ ಸಲ್ದಿರೋದೆಲ್ಲ ಈ ಪೊದ್ದಿನ ಕರ್ಕೊಂಡ್ಬಿಟ್ಟು ಆಟ ಆಡಿಸ್ಬಿಟ್ಟೆ ಅಂದ್ರೆ ನಾನಂತೂ ಸುಮ್ಕೆ ಬಿಡಕ್ಕಿಲ್ಲ. ನೋಡ್ಬದ್ರಮ್ಮ, ನನ್ನ ನಿನ್ನ ಪರ್ಸನಲ್ ದ್ವೇಷನೇ ಬ್ಯಾರೆ, ಜೊತೆಗೆ ಈಗ ನಿನ್ನ ಮಗಳು ಜೀವನ ಸಂಸಾರ ಏನಿಯ ಬ್ಯಾರೆ. ನೋಡಿ, ನಿಮ್ಮ ಮಗಳು ಹಿಂಗೆಲ್ಲ ಮಾಡ್ತಾವಳೆ, ಮದುವೆ ಆಗಿರೋರು ನಿಂದೆ ಬಿದ್ದು ಹಿಂಗೆಲ್ಲನೂ ಮಾಡ್ತಾವಳೆ ಅಂದ್ರೆ ನಿಮ್ಮ ಮಗಳು ಹೊಸಿ ನೀವೇ ಬುದ್ಧಿ ಹೇಳ್ಬೇಕಾಯ್ತದೆ. ಇಲ್ಲ ಅಂತಂದ್ರೆ ನಿನ್ನ ಮಗಳು ಅಷ್ಟೇ ನಿನಿಯ ಸುಮ್ಮನೆ ಜೀವನ ಹಾಳು ಮಾಡ್ಕೊಂಡ್ಬಿಡ್ತಾಳೆ. ಅಮ್ಮರೇ, ಹೌದು ಅಮ್ಮರೇ, ಈ ಇವಳು ಗಂಡು ನಿಂದೆ ಓಡಾಡ್ತಾವ್ರಿ ಮಗಳು, ನಾನೇ ನೋಡಿವ್ನಿ. ಏನ್ ತಗೋಬಿಡ್ತಾ ಇದೀಗ? ಹೌದು ಅಮ್ಮರೇ, ಸುಮಾರು ಕಿತ ಹೇಳೋಣ ಅಂತ ಅನ್ಕೊಂಡೆ, ಆದ್ರೆ ನೀವು ಬೈತೀರಾ ಅಂತ ನಾನೇ ಸುಮ್ಕೆ ಆದೆ. ನಾಳೆಯಕ್ ನನ್ನ ಮಗನೇ. ನೋಡೋ, ನಾನು ಯಾವಳ ಮಾತು ನಾನು ಕೇಳಲ್ಲ. ನನ್ನ ಮಗಳು ನನ್ನ ಇಷ್ಟ. ನೋಡು, ನನ್ನ ಮಗಳು ಬುದ್ಧಿ ಕಲ್ಸ್ಕೊಳ್ಳೋ ಜವಾಬ್ದಾರಿ ನಂದು. ಕಲ್ಸ್ಕತೀನೋ ಇಲ್ಲ ಅವಳು ಇಷ್ಟ ಬಂದಂಗೆ ಬಿಡ್ತೀನೋ ಅದೆಲ್ಲ ನನಗೆ ಬಿಟ್ಟಿದ್ದು. ನೀವು ಮಧ್ಯೆ ಬಂದ್ಬಿಟ್ಟು ಹಂಗೆ ಮಾಡ್ರಿ ಹಿಂಗೆ ಮಾಡ್ರಿ ಅಂತ ಹೇಳೋ ಅವಶ್ಯಕತೆ ಇಲ್ಲ. ನೋಡು, ನನ್ನ ಮಗಳು ಬುದ್ಧಿ ಹೇಳು ಅಂತ ಅನ್ನೋದಕ್ಕಿಂತ ಮೊದಲು ನಿನ್ನ ಗಂಡಂಗೆ ನೀನು ಬುದ್ಧಿ ಹೇಳ್ಕ ಎಲ್ಲಾರ್ಗೂ ಹೇಳ್ದಂಗೆ ಇರನಿಯ, ಸರಿನಾ? ನನ್ನ ಮಗಳ ಬಗ್ಗೆ ಬಂದು ಮಾತಾಡೋದಕ್ಕಿಂತ ಮುಂಚೆ ನಿನ್ನ ಗಂಡನ ಬಗ್ಗೆ ನೀನು ಮಾತಾಡ್ಕ ಹೋಗಿ. ನೀನು ನೆಟ್ಟಿಗಿತ್ತಿದ್ರೆ ಅವನು ಯಾಕೆ ಬಂದ್ಬಿಟ್ಟು ನನ್ನ ಮಗಳಿಂದ ಸುತ್ತೋನು? ಲೇ ಭದ್ರಮ್ಮ, ಈ ಮಾತ ಹಿಂದಕ್ ತಕ ಅಂತಂದ್ರೆ ಏನರ್ಥ? ಈಚೆ ಕಡೆ 420 ಕೆಲಸ ಮಾಡ್ತಿರ ಗಂಡಸ್ರು ಎಂಟರೆಲ್ಲನೂ ಮನೆನಾಗ ಇನ್ನೇನು ಕಿತ್ತೋಗಿರೋ ಕೆಲಸ ಮಾಡ್ತಿರ್ತಾರ? ಯಾಕೆ ಮನೆನಾಗ ಪತಿವ್ರತೆಗಳ ತರ ಇರ್ತಾರಲ್ಲ, ಆ ಪತಿವ್ರತೆಗಳ ತರ ಇರೋರ್ಗೆ ಯಾರು ಎಲ್ರಿಗೂನುವೆ ಗಂಡುಗಳೇ ಶ್ರೀರಾಮಚಂದ್ರ ಆಗವ್ರೆ ಅಂತ ಅನ್ಕೊಂಬಿಟ್ಟ. ನಿನ್ನ ಪ್ರಕಾರ ಏನು? ಎಂಟಿ ಸೋರಿ ಹಿಡಿದ್ರು ಗಂಡ ಅಡ್ದಾರಿ ಹಿಡ್ದವನಿ. ಗಂಡ ಅಡ್ದಾರಿ ಹಿಡಿದ್ರು ನಿನಗೆ ನೀ ಹೆಣ್ಮಕ್ಳೇ ಕಾರಣನಾ? ನಿನ್ ಗಂಡ ಮತ್ತೆ ಅಡ್ದಾರಿ ಹಿಡಿದ್ರೆ ನಿನ್ ಗಂಡ ಅಡ್ದಾರಿ ಹಿಡಿದಿರೋದಕ್ಕೂ ನೀನೇ ಕಾರಣನಾ? ನೀನ್ ಸರಿ ಇಲ್ವಾ? ಲೇ ಪದ್ಯ, ನನ್ನ ಬಗ್ಗೆ ಮಾತಾಡಕ್ ಬರ್ಬೇಡ ನೀನು. ನನ್ನ ಬಗ್ಗೆ ಮಾತಾಡಿದ್ರೆ ನಾನು ಸುಮ್ಮನಿರಕ್ಕಿಲ್ಲ. ಲೇ ನೀನು ಅಷ್ಟೇ ಏನಿಯಾ, ಯಾವ್ದೋ ಒಂದ್ ಹೆಣ್ಣು ನೊಂದು ಬೆಂದು ಬಂದೈತೆ ಅಂತ ಹೇಳಿದ್ರೆ ನೀನ್ ಸರಿ ಇದ್ರೆ ನಿನ್ ಗಂಡ ಯಾಕೆ ಹೋಗೋನಂತೆ? ಏಯ್, ಈ ಮಾತು ವಾಪಸ್ ತಗೊಬಿಡು. ಏನೋ ಈಗ ಹೇಳಪ್ಪ, ಹೇಳಿ ಎಷ್ಟು ಅಂತಾನೆ ಎಲ್ಲ ನೋಡ್ತಿರ್ತಾರಲ್ಲ ಅವರೆಲ್ಲ ಹೇಳ್ತಾರೆ. ಯಾಕೆ ಹೇಳಕ್ಕಿಲ್ಲ ಅಂದ್ರೆ ಎಂಟಿ ಕರೆಕ್ಟ್ ಆಗಿದೆ, ಗಂಡ ತಪ್ಪು ಮಾಡಕ್ಕಿಲ್ವಾ? ಮಾಡಕ್ಕಿಲ್ಲ. ಹೇಳ್ರಪ್ಪ ಇದು ಕೂತ್ರವಾ? ಎಂಟಿ ಸಾಚವಾಗಿ ಮನೆಯಾಗಿ ಮರ್ಯಾದಸ್ತಿ ತರ ಇದ್ರೆ ಗಂಡುಗಳು ತಪ್ಪು ಮಾಡಕ್ಕಿಲ್ವಾ? ಇಲ್ಲ ಗಂಡ ಒಳ್ಳೆಯವನಾಗಿದ್ರೆ ಹೆಂಡತಿಗಳು ತಪ್ಪು ಮಾಡಕ್ಕಿಲ್ಲ? ನೀವೇ ಹೇಳಿ. ಏಯ್ ಹೋಗಲೇ, ನನ್ನ ಮಗಳಿಗೆ ಹೆಂಗೆ ಹೇಳ್ಬೇಕು ಏನ್ ಹೇಳ್ಬೇಕು ಅಂತ ನಂಗೆ ಸಂದ ಗೊತ್ತು. ನೀನ್ ಬಂದ್ಬಿಟ್ಟಿಲ್ಲ ಎಲ್ಲನೂ ಬಂದ್ಬಿಟ್ಟಿಲ್ಲ, ಇದು ಮಾಡೋ ಅವಶ್ಯಕತೆ ಇಲ್ಲ. ನನ್ನ ಮಗಳ ಹತ್ರ ನಾನು ಮಾತಾಡ್ತೀನಿ. ಭದ್ರಮ್ಮ, ಇಲ್ಲಿ ನನ್ನ ಜೀವನದ ಪ್ರಶ್ನೆ ಬಂದೈತೆ, ಆದ್ರೂ ನನ್ನ ಮಗಳು ಅಂತೀಯ. ಇಲ್ಲೊಂದು ಹೆಣ್ಮಗಿನ ಜೀವನ ಅಂತ ಹೇಳ್ಬಿಟ್ಟು ನೀನು ಅರ್ಥನೇ ಮಾಡ್ಕೊತಾ ಇಲ್ವಾ? ನನಗೆ ನನ್ನ ಮಗಳ ಜೀವನ ಅಷ್ಟೇ ನಿನಗೆ ಮುಖ್ಯ, ನನಗೆ ಬ್ಯಾರದು ಜೀವನ ಮುಖ್ಯ ಅಲ್ಲ. ನನಗೆ ನನ್ನ ಮಗಳನ್ನ ಕರ್ಕಬಾ.
ಲೇ ನಿನ್ ಗಂಡು ನಿನ್ ನೆಟ್ಗಿಟ್ಕಳೆ ಸಾಕು. ನನ್ನ ಸವಸಕ್ಕೆಲ್ಲ ಬರಕ್ ಹೋಗ್ಬೇಡ. ನಿನ್ ಗಂಡುನ ನೀನ್ ನೆಟ್ಗಿಟ್ಕೊಂಡು ನೀನ್ ನೋಡ್ಕ. ಅದ್ರ ಬದಲು ನನ್ ತಾಕ್ ಬಂದ್ಬಿಟ್ಟು ಹಿಂಗೆ ಕಿತ್ತಾಡ್ಕೊಂಡು ಬರ್ಬೇಡ. ಇನ್ನು ಇವಳೆಲ್ಲ ಇವಳು ಪೊದ್ದಿ ನನ್ನ ತಾ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ಬೇಕು ಅಂತಾನೆ ನೀ ಕರ್ಕೊಂಡ್ಬಿಟ್ಟು ಬಂದಿತ್ತಾಳೆ. ಈ ಮನ್ಯಾಳಿ ಏನು ಅಂತ ಹೇಳ್ಬಿಟ್ಟು ನಂಗೆ ಬಾಳ ಸಂದ ಗೊತ್ತು. ಈ ಮನ್ಯಾಳಿ ಕತೆ ಬೇಕಂತಾನೆ ಬಂದಿತ್ತಾಳೆ ಅಲ್ವೇನೆ. ಓ ನಂಗ್ ಮಾಡಕ್ಕೆ ಆಮೆ ಕೆತ್ತಾರೆ ಏನು ಇಲ್ಲ ನೋಡಿ ಮನೆಯಾಗೆ. ಇನ್ನೇನ್ ಕೆಲಸ ನನಗೆ ಉಂಡ್ಕೊಂಡು ತಿನ್ಕೊಂಡು ಬರೀ ಹಿಂದ್ ಮುಂದ್ ಬಂದ್ ನಿನ್ನ ಹತ್ರ ಜಗಳ ಮಾಡೋದೇನಿ ನನ್ನ ಕೆಲಸ. ಲೇ ಭದ್ರಮ್ಮ, ಒಂದ್ ಹೆಣ್ಣಿನ ಜೀವನದ ಪ್ರಶ್ನೆ. ಮೊದ್ಲು ಮಗಳನ್ನ ಕರೆದು ಬುದ್ಧಿ ಹೇಳು. ಅಷ್ಟ್ ಬಿಟ್ಬಿಟ್ಟು ಇಲ್ದಿರೋದೆಲ್ಲ ಏನಿಯ ಮಾತಾಡ್ಬೇಡ. ಏಯ್ ನನ್ನ ಮಗಳ ಬಗ್ಗೆ ನೀನ್ ಮಾತಾಡಕ್ ನೀನ್ ಯಾವಳಲೇ? ನನಗ್ ಗೊತ್ತು ಏನು ಅಂತ ಹೇಳ್ಬಿಟ್ಟು ನಾನು ನಿನ್ನ ಹತ್ರ ಇದ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಂದು ಮಾತಾಡಕ್ಕೆ ಏನಾರಾಗ್ಲಿ ಕಾಲ್ ಕೆರ್ಕೊಂಡ್ ಬಂದ್ಬಿಡ್ತಾರ ನಮ್ಮ ಅಂತಕ್ಕೆ ಜಗಳ ಮಾಡಕ್ಕೆ ಅಂತ ಹೇಳ್ಬಿಟ್ಟು. ಅಯ್ಯೋ ಇವ್ಳು ಫಿಟ್ಟಿಂಗ್ ಬಂದ್ಬಿಟ್ಟವಳೆ. ಅಮ್ಮ ಲೇ ಮಗಳೇ, ಇದೇನೇ ಮಾಡ್ತಾ ಇದೀಯ ನೀನು? ಹಾ, ಇವಳು ಗಂಡನಿಂದ ನೀನ್ ಯಾಕೆ ಓಡಾಡ್ತಾ ಇದ್ಯಾ? ನೀನು ಅಂದ್ರೆ ಕೋಟ್ಯಾಧೀಶ್ವರರು ಅಂತ ಕರ್ಕೊಂಡ್ಬಿಟ್ಟು ಬಂದು ಕ್ಯೂ ನಿಲ್ಲಿಸ್ತೀನಿ ಮನೆ ಮುಂದೆ. ಅಂತದ್ರಾಗೆ ಈ ಬೇವರ್ಸಿ ಗಂಡನೇ ನೀ ಬೇಕಾ ನಿನ್ಗೆ? ಈ ಬೇವರ್ಸಿ ಗಂಡನ ಇಟ್ಕೊಂಡು ನೀನೇನೇ ಮಾಡ್ತೀಯಾ? ಸುಮ್ಕೆ ಇರೇ. ಅಯ್ಯೋ ಅಮ್ಮ, ನಾನು ಸುಮ್ಮನೆ ಇದ್ದೆ. ನನ್ನ ಪಾಡೋದು ನಾನು ಸುಮ್ಮನೆ ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಅಷ್ಟಕ್ಕೆ ನೀನಿಯ ಇವಳವಳೆಲ್ಲ ಈ ರಾಧ ಬಂದ್ಬಿಟ್ಟು ನನಗೆ ಜುಟ್ಟು ಹಿಡ್ಕೊಂಡು ಹೊಡೆದು ಬಿಟ್ಲು ಕಣಮ್ಮ. ಅದಕ್ಕೆ ನಾನೇ ಬೇಕು ಅಂತ ಚಾಲೆಂಜ್ ಮಾಡಿದೆ, ನಿನ್ ಗಂಡನೇ ಮದುವೆ ಮಾಡ್ಕೊಂತೀನಿ ಹೋಗು ಅಂತ. ಅದಕ್ಕೆ ಮದುವೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫಿಕ್ಸ್ ಆಗಿರೋದು ನಾನು. ಏನೇ ಮನಿಯಾಳಿ, ನನ್ನ ಮಗಳನ್ನ ಜುಟ್ಟು ಹಿಡ್ಕೊಂಡು ಹೊಡಿತೀಯೇನೆ ನೀನು? ಏ ಭದ್ರಮ್ಮ, ನಾಲ್ಗೆ ಕರೆಕ್ಟ್ ಆಗಿರ್ಲಿ. ಕಂಡೋರ್ ಗಂಡುಗಳನ್ನ ಇಟ್ಕೊಂಡು ಓಡಾಡಿದ್ರೆ ಹಿಂಗೆ ನೆನೆಯ ಪರ್ಕೇಟು ಮೆಟ್ನೆಟನ್ವೇ ಬೀಳ್ತಾ ಇರ್ತವೆ. ಅದೇ ನಿಂದೇನೈತೆ ನೀನ್ ಅದನ್ನ ನೋಡ್ಕ. ಅದು ಬಿಟ್ಬಿಟ್ಟು ಕಂಡೋರ್ ಮನೆ ವಿಸ್ಸುಕ್ಕೇನಾರ ಬಂದ್ರೆ ಹಿಂಗೇನಿ ಆಗೋದು, ಸರಿನಾ? ನಿನ್ನ ಮಗಳು ನೆಟ್ಗಿದ್ರೆ ಇವಳು ಯಾಕೆ ಹೊಡಿಯೋಳು? ಅಷ್ಟಕ್ಕೇನು ಈ ದೌಲತ್ತಾಗಿ ಮಾತಾಡ್ತಾ ಇದೆಯಲ್ಲ, ಶಾನೆ ಆಯ್ತು ನಿಂದಂತೂ ಮಾತು ಎಲ್ಲನ್ವೇ. ಮೊದಲು ನಿಮ್ಮನೆ ತೆಪ್ಪಿರೋದು, ಇವಾಗ ನಿಮ್ಮ ಮಗಳಿಗೆ ಹೊಸಿ ಬುದ್ಧಿ ಹೇಳು. ಇಲ್ಲ ಅಂತಂದ್ರೆ ಹಿಂಗೇನೆ ಎಲ್ಲಾರ ತಗೋ ಮೆಟ್ನಾಗ ಹೊಡ್ಸ್ಕೊಂಡು ಬುದ್ಧಿ ಕಲಿಸ್ಬೇಕಾಯ್ತದೆ. ಸುಮ್ಮನೆ ನಿನ್ನ ಮಗಳು ಬುದ್ಧಿ ಹೇಳು. ಲೇ ಮಿಟುಕ್ಲಾಡಿ, ನಿನಗೂ ಅಷ್ಟೇ ಏನಿಯ ಹೇಳ್ತಾ ಇರೋದು ನೋಡು. ಇನ್ನೊಂದ್ ಕಿತ ಹೇಳು, ಗಂಡನ್ ತಂಟಿಗೆ ನಾ ಬಂದ್ಬಿಡಿ ನಿನ್ಗೆ ಆವಾಗಿರೋದು. ನೋಡ್ದ ಮಮ್ಮಿ ಹೆಂಗೆ ಎದುರಿಸ್ತಾರೆ ಇವ್ರು ಬೇಕಂತಾನೆ ಹಿಂಗೆ ಎದುರಿಸ್ತಿರೋದು ನನಗೆ. ಅದಕ್ಕೆ ಚಾಲೆಂಜ್ ಮಾಡಿದ್ದು. ನಾನು ನಿಮ್ಮ ಮಗಳು, ನಂಗೆ ಸೋಲಕ್ಕೆ ಇಷ್ಟ ಇಲ್ಲ ನನಗೆ. ಅದಕ್ಕೆ ಅವಳು ಗಂಡನೇ ಮದುವೆ ಮಾಡ್ಕೊಂಡು ಇವಳಿಗೆ ಸರಿಯಾಗಿ ಉರ್ಸೋಣ ಅಂತ ಹಂಗೆ ಮಾಡಿದೆ. ಏಯ್ ಥೂ, ನಿನ್ ಮಕ್ಕಿಷ್ಟು. ಲೇ ನನ್ನ ಮಗಳು ನಾನೇನೋ ಮಾತಾಡ್ಕತೀನಿ, ನೀವು ಇಲ್ಲಿ ಬಂದಿಲ್ಲಿ ಕಿತ್ತಾಡೋ ಅವಶ್ಯಕತೆ ಇಲ್ಲ. ನಿನ್ ಗಂಡು ನೀನ್ ನೆಟ್ಟು ನೋಡ್ಕೊಂಡು ಹೋಗು. ಲೇ ಪದ್ಯ, ನೀನು ಅಷ್ಟೇ ಮಾತಿನ ಮುಂಚೆ ಕಾಲ್ ಕೆರ್ಕೊಂಡು ನನ್ನ ತಾಕ್ ಜಗಳಕ್ಕೆ ಬರ್ಬೇಡ ನೀನು. ನನಗೆ ಗೊತ್ತು ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅಂತ ಹೇಳ್ಬಿಟ್ಟು. ಇಲ್ಲಿಂದ ರೈಟ್ ಹೇಳು ಸುಮ್ಕೆನೆನಿಯಾ. ಇನ್ನೊಂದು ಕಿತ್ತ ಏನಾದ್ರೂ ಇಲ್ಲಿಗೆ ಬಂದ್ರಿ ಅಂದ್ರೆ ಸುಮ್ಕಿರಕ್ಕಿಲ್ಲ ಅಷ್ಟೇನೆನಿಯಾ. ನೋಡು, ನಿನ್ನ ಗಂಡು ನೀವು ನೆಟ್ಟಿಗಿಕ್ಕಳಿ ಅಷ್ಟೇನೆ. ನನ್ನ ಮಗಳು ನಾನು ಹೆಂಗ ಸಂದಾಗ ಬೆಳೆಸಿದ್ದೀನಿ. ನಾನು ಸಿಟಿನಾಗ ಓದಿಸಿರೋದು ನನ್ನ ಮಗಳನ್ನ. ನಿಮ್ಮ ಥರ ಲೋಕಲ್ ಜನಗಳು ತಗೆಲ್ಲ ಬಡಿಸ್ಕೊಂಡು ಬೀದಿ ಅಲಿಲಿ ಅಂತ ಬೆಳೆಸಿಲ್ಲ ನನ್ನ ಮಗಳನ್ನ. ನನ್ನ ಮಗಳು ಅಂದ್ರೆ ಏನು ಅನ್ಕೊಂಡ್ಬಿಟ್ಟಿದ್ದೀಗ ನೀವು? ಊರ್ ಬಸ್ವಿ ಅನ್ಕೊಂಡಿದೀನಿ. ಸುತ್ತಾಯ್ತಾಳಲ್ಲ ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಊರ್ ತುಂಬನ್ವೇ. ಕಂಡರ್ ಗಂಡುಗಳನ್ನ ಬುಟ್ಟಿಗೆ ಹಾಕತ್ತಾಳಲ್ಲ ತಿರ್ಬೋಕಿ ಅಂತ ಅನ್ಕೊಂಡಿದೀನಿ. ಲೇ ಇಲ್ಸೆ ಕಂಡಿದೀನಿ. ಇಳ್ಸೆ ಭದ್ರಮ್ಮ, ಇಳ್ಸು ಭದ್ರಮ್ಮ, ಇಳ್ಸು. ಯಾಕೆ ಇಷ್ಟೊಂದು ಕೂಗಾಡ್ತೀಗ? ಇಳ್ಸು. ಯಪ್ಪು, ನಿನ್ ಕಡೆ ಇರೋದು, ನಮ್ ಕಡೆ ಅಲ್ಲ. ಇದನ್ನೇ ಪಂಚಾಯತಿ ತಗೊಂಡೋಗಿ ಹಾಕಿದ್ರೆ ನಿನ್ ಮಗಳು ಮರ್ವದಿ 3 ಕಾಸು ಕಾರಾಜಾಗಿರೋದು. ಆದ್ರೆ ಬ್ಯಾಡ, ಯಾಕೆ ಬೇಕು ಒಂದು ಹೆಣ್ಮಗಳು ಭವಿಷ್ಯದ ಪ್ರಶ್ನೆ ಅಂತ ಮನೆ ತಾಕ್ ಬಂದ್ಬಿಟ್ಟು ಮಾತಾಡ್ತಾ ಇದೀವಿ. ಇಲ್ಲ ಅಂದಿದ್ರೆ ಬೀದಿನಾಗ ನಿಂತ್ಕೊಂಡು ಏನಿಯ ಮಾತಾಡ್ತಾ ಇದ್ದಿದ್ ನಾವುನುವೆ. ಪಾಪ ಅಂತ ಮಂತಾಗ್ ಬಂದು ಮಾತಾಡ್ತಿದೀವಲ್ಲ, ಅದ್ರ ತಕ್ಕನಾಗ ನೀನುವೆ ಮರ್ಯಾದಿನಾಗಿರು. ಇಲ್ಲ ಅಂದ್ರೆ ಬೀದಿ ನಿಲ್ಲಿಸ್ಬಿಡ್ತೀವಿ ಅಷ್ಟೇ ಏನಿಯ. ಮದುವೆ ಆಗವಳೆ, ಅವಳು ಗಂಡ ಅವನು ಅಷ್ಟೇ ಏನಿಯ. ನಿನ್ನ ಮಗಳಿಗೆ ಯಾವ ಅಧಿಕಾರನೂ ಇಲ್ಲ. ನೋಡಿದ್ರ ಮಮ್ಮಿ ಹೆಂಗ್ ಆವಾಜ್ ಆಗ್ತಾವ್ರಿ ಇವರು? ದಿಸ್ ಇಸ್ ಟೂ ಮಚ್ ಮಮ್ಮಿ. ಇವ್ರು ತುಂಬಾ ನಂಗೆ ಇರಿಟೇಷನ್ ಮಾಡ್ತಾರೆ. ನಾನಂತೂ ಇಷ್ಟಪಟ್ಟರ ಜೊತೆ ಮಾತಾಡಕ್ಕೂ ಬಿಡಲ್ಲ. ಇವ್ರು ಬೇಕಂತಾನೆ ಹಿಂಗೆ ಮಾಡ್ತಾವ್ರೆ. ಇವರೆಲ್ಲ ನನ್ನ ಬಗ್ಗೆ ಹಿಂಗೆಲ್ಲ ಹೇಳ್ಕೊಂಡು ಬರ್ತಾವ್ರೆ. ನಂಗೆ ಎಷ್ಟು ನೋವಾಗ್ತೈತೆ ಗೊತ್ತಾ? ಅವಳು ನೋಡ್ರೆ ನನ್ನೇ ಜೊಟ್ಟು ಹಿಡ್ಕೊಂಡು ಹೊಡದ್ಲು. ಇವಳು ನೋಡಿದ್ರೆ ನೋಡು ಕೈ ಎತ್ಬಿಟ್ಟು ಆವಾಜ್ ಆಗ್ತಾವಳೆ. ನೀನು ಕಾಲು ಮುರಿದವಳೆ. ಇವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಇವಳು ಗಂಡ ಡಿವೋರ್ಸ್ ಕೊಡ್ಲಿ ಬಿಡು, ನಾನು ಇವ್ರ ಮನೆಗೆ ಹೋಗಿ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಯವ್ವ 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 ಯವ್ವ, ಏನ್ ಮಿಟುಗ್ಲಾಡಿ ಇವಳು. ಮನೆಗೆ ಬಂದ್ಬಿಟ್ರೆ ನೇಣ ಹಾಕ್ಬಿಡ್ತಿದ್ದೆ ಅಷ್ಟೇ ನೀನಿಯ. ನಾನು ವಾರ್ಗಿತ್ತಿ ಆಗ್ಬಿಟ್ಟಿದ್ರೆ ನೀನಂತೂ ಲೇ ಭದ್ರಮ್ಮ, ನ್ಯಾಯವಾಗಿ ಹೇಳ್ಬಿಡು ನಿನ್ನ ಮಗಳು ಬುದ್ಧಿಯ. ಕೊನೆ ಕಿತ ಹೇಳ್ಬಿಟ್ಟು ಹೋಯ್ತಾ ಇದ್ದೀನಿ. ಇನ್ನೊಂದು ಕಿತ ಇದೇ ಅವತಾರ ಮುಂದುವರಿತೋ ನೋಡ್ತಾ ಇರು ಏನಾಯ್ತದೆ ಅಂತ. ನಿಜವಾಗೂ ಭದ್ರಮ್ಮ, ನಿಮ್ಮ ಮಗಳು ಹೊಸಿ ಬುದ್ಧಿ ಹೇಳು. ಹಂಗೆ ಆಟ ಆಡ್ತಾವಳೆ. ಅಷ್ಟೊಂದು ಚಪ್ಪಲ ಇದ್ರೆ ಇನ್ನೊಬ್ಬನ ಯಾವನ್ನ ಮದುವೆ ಆಗಿದ್ರೆ ಹುಡುಗನ ನೋಡ್ಬಿಟ್ಟು ಅರ್ಜೆಂಟಾಗಿ ಮದುವೆ ಮಾಡ್ಕೊಂಡು ಕಳಿಸ್ಬಿಡು. ಅದು ಬಿಟ್ಬಿಟ್ಟು ಕಂಡರ್ ಗಂಡುಗಳಿಂದೆಲ್ಲ ಬುಡಕ್ಕೆ ಹೋಗ್ಬೇಡ ನಿನ್ನ ಮಗಳನ್ನ. ಥೂ, ಬಾಪದ್ದು ಹೋಗೋಣ. ಗಿಫ್ಟಿ ಐತೆ ಅಂತ ಅನ್ಕೋತೀನಿ. ಹೇಳ್ರದೆಲ್ಲನೂ ಗಿಫ್ಟಿ ಇಲ್ಲ ಅಂದ್ರೆ ಪದೇ ಬಂದು 4 ಬಾರ್ಸ್ ನಿನ್ನ ಮಗಳಿಗೆ ಗಿಫ್ಟಿ ಮಾಡ್ಬೇಕಾಯ್ತದೆ ಭದ್ರಮ್ಮ. ನೀನ್ ನನ್ನ ಮೇಲೆ ದ್ವೇಷ ಇದ್ರೆ ನನ್ನ ಮೇಲೆ ತಿರ್ಸ್ಕ. ಅದು ಬಿಟ್ಬಿಟ್ಟು ಇದೇ ದ್ವೇಷನ ಬ್ಯಾರೆ ಇದಕ್ಕೆ ಚೇಂಜ್ ಮಾಡ್ಬಿಟ್ಟು ಶಾನೆ ಅವತಾರ ಆಗಂಗೆ ಮಾತ್ರ ಮಾಡಬೇಡ. ಈಗಲೇ ಹೇಳಿದ್ದೀನಿ, ದ್ವೇಷ ನನ್ನ ಮೇಲೆ ಅಷ್ಟೇನೆ, ಬ್ಯಾರ್ಯಾರ ಮೇಲಲ್ಲ. ಯಪ್ಪ, ಇದೇನು ಮೊದಲು ನಮ್ಮ ಹುಡುಗಂಗೆ ಹೇಳ್ಬೇಕು, ಇವಳು ಹಿಂಗೆಲ್ಲ ಮಾಡ್ತಾವಳೆ ಕಂತ್ರಿ ಅಂತ. ಈ ಪದ್ದಿನ ಕರ್ಕೊಂಡು ಬಂದು ಗಲಾಟೆ ಎಲ್ಲ ಮಾಡ್ತಾವಳೆ ಅಂತ ಮೊದಲು ಹೇಳ್ತೀನಿ. ಈ ಪದ್ದಿದು ಯಾಕೋ ಅತಿ ಆಯಿತು. ಈ ಪದ್ದಿಯಿಂದ ನಮ್ಮ ಯಾರಿಗೂ ನೆಮ್ಮದಿಲ್ಲ ಮನೆಗೆ. ಛೇ, ಇವಳೇನು ದೊಡ್ಡ ಡಾನು ಅನ್ಕೊಂಡ್ಬಿಟ್ಟವಳೆ, ಲೇಡಿ ಡಾನು ಅಂತ. ನಮ್ಮಮ್ಮ ಇಷ್ಟೊಂದು ಆಸ್ತಿ ಇಟ್ಕೊಂಡು ಇಷ್ಟೊಂದು ಎಸ್ಸಿಟ್ಕೊಂಡೇನೆ ಇವಳು ನೋಡು ಹೆಂಗೆ ಮಾತಾಡ್ತಾಳೆ. ಮಾಡ್ತೀನಿ,
ನಮ್ಮ ಅಮ್ಮಂಗೆ ಬ್ರೈನ್ ವಾಶ್ ಚೆನ್ನಾಗಿ ಮಾಡಿ ಆಮೇಕಿಂತ ಬುದ್ಧಿ ಕಲಿಸ್ತೀನಿ. ನಡಿಯ ಹೋಗೋಣ. ಲೇ ಹಳೆ ಬೇವರ್ಸಿ, ನಿನ್ಗೇನ್ ಬಂದಿರೋ ದೊಡ್ಡಪ್ಪ ನಿನ್ಗೆ? ನೀನ್ ಯಾಕೆ ಮದುವೆ ಆಗಿರೋ ನಿಂದೆ ತಿರುಗ್ತಾ ಇದೀಯಾ? ನೀನ್ ತಲೆಗೆಲೆ ಕೆಟ್ಬಿಟ್ಟೈತಾ? ಅಮ್ಮ ನಾನು ಬೇಕು ಅಂತ ಸುತ್ತಾ ಇಲ್ಲಮ್ಮ. ಆ ಪದ್ದಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಆ ಪದ್ದಿ ಬಂದು ನಿನ್ನ ಕಾಲಿಗೆ ಬೀಳಬೇಕು ಅಂತ ಹೇಳ್ಬಿಟ್ಟು ನಾನು ಇಷ್ಟೆಲ್ಲ ಮಾಡ್ತಿರೋದು ಕಣಮ್ಮ. ನಿಜವಾಗೂ ನಾನು ನಂಬಮ್ಮ. ನಿಜವಾಗೂ ನಾನು ಬಂದು ನಿನ್ನ ಕಾಲು ಹತ್ರ ನೆನೆಯ ನಿಂತ್ಕೋಬೇಕು. ಕಾಲು ಮುಂದೆ ನೆನೆಯ ಬೀಳ್ಬೇಕು, ನಿನ್ನ ಕಾಲು ಮುಂದಕ್ಕೆ ಹಂಗೆ ಮಾಡಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ದೀನಿ ಕಣಮ್ಮ. ಹಂಗೆ ನೆನೆಯ ಮಾಡೋದು ನಾನಂತೂ ನೋಡಮ್ಮ. ನೀನು ನೀನು ಯೋಚನೆ ಮಾಡಬೇಡ. ನೀನು ಆ ಪದ್ದಿ ಮೇಲಿರೋ ದ್ವೇಷ ಶಾನೆ ಐತೆ ನನಗೆ. ಅವ್ರ ಮನೆಗೆ ನಾನು ಹೋಗ್ಬಿಟ್ಟು ಸೊಸೆಯಾಗಿ ಹೋಗಿ ಆ ಪದ್ದಿಗೆ ಸರಿಯಾಗಿ ಬುದ್ಧಿ ಕಲಿಸಿ ಅವಳನ್ನ ಮನೆಯಿಂದ ಈಚೆ ಕಡೆಗೆ ಹಾಕ್ತೀನಿ ಕಣಮ್ಮ. ನಿನಗೋಸ್ಕರ ಕಣಮ್ಮ ನಾನು ಇಷ್ಟೊಂದು ಕೆಲಸ ಮಾಡ್ತಿರೋದು. ನನಗೋಸ್ಕರ ಆ ಪದ್ಯನ ದೂರ ಮಾಡೋಕ್ಕೋಸ್ಕರ ನಿನ್ನ ಜೀವನ ಯಾಕೆ ಹಾಳು ಮಾಡ್ಕೊತೀಯ? ನಿನಗೆ ಕೋಟ್ಯಾಧೀಶ್ವರ ಹುಡುಗನ ನೋಡ್ಬಿಟ್ಟು ಮದುವೆ ಮಾಡ್ತೀನಿ. ಈ ನನ್ನ ಮಗುನ ಕಟ್ಕೊಂಡು ನೀನು ಏನು ಮಾಡ್ತೀಯಾ? ಸುಮ್ಮನೆ ಬಿಟ್ಟಾಕು. ಇವ್ರ ಮನೆಗೆ ಆಸ್ತಿ ಏನೋ ಐತೆ, ಇಲ್ಲ ಅಂತ ಹೇಳ್ತಿಲ್ಲ. ಜಾಸ್ತಿ ನಮ್ಮಷ್ಟೇ ನಿಲ್ದಿದ್ರು ಸುಮಾರಾಗಿ ಐತೆ. ಆದರೆ ಆ ಹುಡುಗರೇನು ನಿನಗೆಲ್ಲ ಸೆಟ್ ಆಗಲ್ಲ ಮಗಳೇ. ನನ್ನ ಮಾತು ಕೇಳು. ಇಂಥ ಥರ್ಡ್ ಕ್ಲಾಸ್ ನನ್ನ ಮಕ್ಕಳು ಜೊತೆ ಎಲ್ಲ ಇರೋಕ್ಕಾಗಲ್ಲ. ನೀನು ನಿನ್ನ ಸ್ಟ್ಯಾಂಡರ್ಡ್ ಆಗಿರೋರಿಗೆ ಕೊಟ್ಬಿಟ್ಟು ನಾನು ಮದುವೆ ಮಾಡ್ತೀನಿ. ಈ ಬೇಕು ಪೋರು ಇವ್ರ ಹತ್ರ ಬಾಳಕ್ಕಾಗಲ್ಲ ನಿನ್ನ ಕೈಲಿ. ನೋಡು, ಜುಟ್ಟು ಹಿಡ್ಕೊಂಡು ಹೊಡೆದ್ರೆ ಒಡಿಸ್ಕೊಂಡು ಬಂದಿದ್ಯಾ. ಇದೆಲ್ಲ ಬೇಕಾ? ನೋಡು, ನನ್ನ ಮಾತು ಕೇಳಿ ಎಲ್ಲ ಬಿಟ್ಬಿಟ್ಟು ಸುಮ್ಮನೆ ಹೋಗು. ಅಮ್ಮ ಪ್ಲೀಸ್ ಅಮ್ಮ, ನಂಗೆ ಆ ಹುಡುಗ ಅಂದರೆ ತುಂಬ ಇಷ್ಟನಮ್ಮ. ಪ್ಲೀಸ್, ನಾವು ಕಾಲೇಜಾಗಿದ್ದಾಗ ಸಮೇತ ನಾನು ತುಂಬ ಇಷ್ಟಪಡ್ತಾ ಇದ್ದೆ ಅವನ್ನ. ಆದರೆ ಈಗ ಅವ್ರ ಅಪ್ಪ ಅಮ್ಮನ ಮಾತು ಕೇಳ್ಕೊಂಡು ಬೇರೆ ಮದುವೆ ಮಾಡ್ಕೊತೀನಿ ಅಂತ ಬೇರೆ ಮದುವೆ ಮಾಡ್ಕೊಂಬಿಟ್ಟ. ನಾವಿಬ್ಬರು ಒಂದೇ ಕಾಲೇಜ್ ಅಲ್ವಾ, ಅವಾಗ ತುಂಬಾ ಲವ್ ಮಾಡ್ತಿದ್ದೆ ಕಣಮ್ಮ ನಾನು. ಆದರೆ ನನಗೆ ಗ್ರಾಚಾರಕ್ಕೆ ಹಿಂಗಾಯಿತು. ಆದರೆ ಇವಾಗ ಒಳ್ಳೆ ಚಾನ್ಸ್ ಸಿಕ್ಕೈತಿ ಅಮ್ಮ ಅವನ್ನ ಮದುವೆ ಮಾಡ್ಕೊಳ್ಳೋಕ್ಕೆ. ಅವ್ನು ನಾನು ತುಂಬ ಇಷ್ಟಪಡ್ತಾನೆ. ಡೈವರ್ಸ್ ಕೊಡ್ತೀನಿ ಅಂತಲೂ ಹೇಳವನೆ. ಈ ಮನೆಯಳಿಗೆ ಡೈವರ್ಸ್ ಕೊಟ್ಟು ಈಚೆ ಕಡೆಗೆ ಹಾಕ್ತಾನೆ. ಆಮೇಲೆ ನಾನು ಅವನು ಚೆನ್ನಾಗಿರ್ಬೋದು ಮದುವೆ ಮಾಡ್ಕೊಂಡು. ಅವ್ರದ್ದು ಆಸ್ತಿ ಸಿಗ್ತತೆ, ನಮ್ಮದು ಆಸ್ತಿ ಐತೆ, ಒಂದೇ ಊರಾಗ ಚೆನ್ನಾಗಿರ್ಬೋದು ಅಮ್ಮ. ಪ್ಲೀಸ್ ಯೋಚನೆ ಮಾಡು. ಸರಿ ಮಗಳೇ, ನೋಡೋಣ ಆಯಿತು. ನಾನು ಯೋಚನೆ ಮಾಡ್ಬಿಟ್ಟು ನಿಂಗೆ ಹೇಳ್ತೀನಿ. ಅಲ್ಲಿ ತನಕ ನೀನು ಯಾವ ನಿರ್ಧಾರನೂ ತಗೋಬೇಡ. ನೀನು ನನ್ನ ಮೇಲೆ ಪ್ರೀತಿ ಇದ್ದರೆ ನೀನು ನನಗೆ ಅನುಕೂಲ ಆಗಂಗೆ ಏನು ನಿರ್ಧಾರ ತಗತ್ತೀಯ ಅಂತ ನಂಗೆ ಗೊತ್ತಮ್ಮ. ಇಲ್ಲ ಅಂದರೆ ನೀನು ನನಗೆ ಅನುಕೂಲ ಆಗದೆ ಇರೋ ಥರ ನೀನು ಏನು ನಿರ್ಧಾರ ತಗತ್ತೀಯ? ನೀನು ನನ್ನ ಮೇಲೆ ಪ್ರೀತಿ ಐತೆ ತಾನೇ? ದಯವಿಟ್ಟು ನಾನು ಖುಷಿಯಾಗಿರೋ ಥರ ಮಾಡು. ಅಷ್ಟೇ ಕೇಳೋದು ನಿನ್ನ, ಯಾರೇ ಏನೂ ಕೇಳಲ್ಲ. ಅವನಂದರೆ ನಂಗೆ ತುಂಬ ಇಷ್ಟ. ಅಯ್ಯೋ, ಇವಾಗ ಯಾರು ಮಾತು ಕೇಳಲಿ? ಈ ಪೊದ್ದಿಗೆ ಬುದ್ಧಿ ಕಲ್ಸೋಕೆ ಒಂದು ಚಾನ್ಸ್ ಸಿಗ್ತದೆ. ಹಾಗೆ ನೀ ಗೌಡ್ರು ಶಾನೆ ಮೆರೆತಿದ್ರು. ಅವ್ರಿಗೂ ಒಂದು ಗತಿ ಕಾಣಿಸೋಕ್ಕೂ ನನ್ನ ಮಗಳು ಮನೆಗೆ ಹೋದರೆ ಎಲ್ಲ ಸಂದಕ್ಕೆ ಇರ್ತದೆ ಅಂತ ಅನ್ನಿಸ್ತದೆ. ನೋಡೋಣ.